ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವಿದ್ಯೆಗೆ ಸಂಬಂಧಪಟ್ಟಿದ್ದು. ಎಕ್ಸಾಮ್ಗಳು ಬಂತಲ್ವಾ, ಮಕ್ಕಳು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ಗಳು ಆಗಲಿ. ಏನಪ್ಪ ಅಂದರೆ ನೋಡಿ, ಒಂದು ದೇವಸ್ಥಾನ ಇದೆ. ಎಲ್ಲಿ? ನಮ್ಮ ಮೆಸ್ಟಿಕ್ಕಲ್ಲಿ ಈ ಟ್ರಾವೆಲ್ಸ್ಗಳೆಲ್ಲ ಇದೆಯಲ್ಲ, ಆ ಲೈನಲ್ಲಿ ಒಂದು ಹಯಗ್ರೀವ ಸ್ವಾಮಿ ದೇವಸ್ಥಾನ ಇದೆ. ತುಂಬ ಪುರಾಣದ ದೇವಸ್ಥಾನ. ಮಕ್ಕಳು ನಮ್ಮ ಜೊತೆ ಕರ್ಕೊಂಬನ್ನಿ. ಅಲ್ಲಿ ಏನಪ್ಪ ಒಂದು ವಿಶೇಷ ಅಂದರೆ, ಅಲ್ಲಿ ಜೇನುತುಪ್ಪ ಅಭಿಷೇಕ ಕೊಡಬೇಕು. ಕೊಡೋದ್ರಿಂದ ಜೇನುತುಪ್ಪ ಅಭಿಷೇಕ ಮಾಡೋದು ಟೈಮ್ ಕೊಡ್ತಾರೆ. ಅದನ್ನ ತೊಗೊಂಬಂದು ಮಕ್ಕಳು ಒಂದು ಸ್ಪೂನ್ ಕೊಡ್ತಾ ಬನ್ನಿ. ಎರಡನೇದು ಇನ್ನೊಂದೇನಪ್ಪ ಅಂದರೆ, ಏಲಕ್ಕಿ ಗೊತ್ತಲ್ಲ, ಏಲಕ್ಕಿನ 108 ಏಲಕ್ಕಿ ಇಲ್ಲ 51 ಏಲಕ್ಕಿನ ಒಂದು ಹೂವು ಕಟ್ಟೋ ದಾರದಲ್ಲಿ ಪೋಣಿಸಿ ಹಾರ ಮಾಡಿ ದೇವ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ. ಮಕ್ಕಳು ಕೇಳಿ ಕೊಡಿಸ್ರಿ. ತುಂಬ ಅನುಕೂಲಗಳಾಗತ್ತೆ. ಎಜುಕೇಷನ್ ತುಂಬ ಸಂಬಂಧಪಟ್ಟಿದ್ದು. ಇನ್ನೊಂದೇನಪ್ಪ ಅಂದರೆ, ಅಲ್ಲಿ ಹಯಗ್ರೀವ ಸ್ವಾಮಿ ದೇವಸ್ಥಾನದಲ್ಲಿ ಪೆನ್ಗಳು ಮಾಡ್ತಾರೆ. ಆ ಪೆನ್ ತೊಗೊಂಬಂದು ನೀವು ಮಕ್ಕಳಿಗೆ ಬರ್ಸ್ರಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಎಲ್ಲದಕ್ಕೆ ನಮ್ಮ ಏನೇನಪ್ಪ ಅಂದರೆ, ನಾವು ಏನು ಓದ್ತೀವೋ ಅದನ್ನು ಬರ್ಕೊಬೇಕು. ಅದು ತುಂಬ ತಲೆಗೆ ಹೋಗುತ್ತೆ. ಒಂದು ಮಂತ್ರ, ಜ್ಞಾನಾನಂದ ಮಾಯಂ ದೈವ ನಿರ್ಮಲ ಸ್ಫಟಿಕಾಕೃತಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಸ್ಮೇಹೆ. ಈ ಮಂತ್ರನ 12 ಸತಿ 21 ಸತಿ ಹುಡುಗರ ಕೈಯಲ್ಲಿ ಫಸ್ಟ್ ಪಂದ್ಲಕ್ಕಿತ ಬರ್ಸ್ರಿ. ಗ್ರೀನ್ ಕಲರ್ ಪೆನ್ನಲ್ಲಿ ಒಂದು ಹಾಳೆಯಲ್ಲಿ ಬರ್ಸ್ಬಿಟ್ಟು ಅದನ್ನು ಡೈಲಿ ಒಂದು 21 ಸತಿ ಇಲ್ಲ 12 ಸತಿ ಓದ್ಕೊಂಡು, ಆಮೇಲೆ ಅವ್ರ ಎಜುಕೇಷನ್ ಪಾಠಗಳನ್ನ ಓದ್ಕೊಳೋದು ಇವೆಲ್ಲ ಮಾಡ್ಕೊಂತೇಳಿ. ಖಂಡಿತ ಹೇಳ್ತೀನಿ, ತುಂಬ ಸಕ್ಸಸ್ಫುಲ್ ಕಾಣ್ತಾರೆ ಅವ್ರ ಮಕ್ಕಳು, ರ್ಯಾಂಕ್ ಸ್ಟೂಡೆಂಟ್ಗಳಾಗಲಿ. ಆಮೇಲೆ ಡೈಲಿ ಒಂದು ಎಕ್ಸಾಮ್ ಆಗೋವರೆಗೂ ಡೈಲಿ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿಸ್ರಿ ಮಕ್ಕಳ ಕೈಯಲ್ಲಿ. ಇದು ತುಂಬ ಅನುಕೂಲಗಳಾಗತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಬೇಕಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ, ಸದಾ ಒಳ್ಳೇದು ಆಲೋಚನೆಗಳು ಮಾಡಿರಿ. ಹರೇ ಕೃಷ್ಣ.